ಆಲ್ರೆಡಿ ಕೇರಳ ಆಗ್ತೈತಿ. ನಾ ಮೂರ್ ಪಕ್ಕದಲ್ಲಿ ಬಳಗಾನವ್ರು ಅಂತಂದ ಹೇಳಿ ಈ ಕಡೆ ಆಲ್ರೆಡಿ ಬಂದ್ವಿ. ಜಾತ್ರಿ ಸಿಕ್ಕಾಪಡೆ ಜಾತ್ರಿ, ಜನ ಮಾತ್ರ ಸಕ್ಕತ್ತಾಗಿರ್ತಾರ. ಜನ ಸಕ್ಕದ ತುಂಬಿಡ ಫುಲ್ ಕ್ರೇಜ್ ನೋಡ್ರಿ. ಬಳಗಾನವ್ರ ಜಾತ್ರೆ ಆಲ್ರೆಡಿ ತೇರ್ ಮುಗಿದ್ ಬಿಟ್ಟೈತಿ. ಲೇಟ್ ಆಮೇಲೆ ಬಂದೇವಿ. ವ್ಯಾಕ್ಸಿನ್ ಗೊತ್ತಾಗಿದ್ದಪ್ಪ ಅಂತಂದ್ರ ಮೊದ್ಲೇ ಬರ್ತಿದ್ವಿ. ಸಿಕ್ಕಾಪಡೆ ಗದ್ಲ ಐತಿ. ಫಸ್ಟ್ ಟೈಮ್ ಬಂದೇವಿ ಜಾತ್ರೆಗೆ, ಬಟ್ ಲೇಟ್ ಆಯ್ತು, ತೇರ್ ಸಿಗ್ಲಿಲ್ಲ. ಎಲ್ಲ ಮುಗಿದ್ಮೇಲೆ ಬಂದೇವಿ. ನಮಗ್ ಬೇಕಾಗಿರೋದು ಸಮಾಳ ಕಡೆ ಹೋಗೋಣ. ಸಮಾಳ ಸೌಂಡ್ ಮಾತ್ರ ಕೇಳಿಸ್ತು, ಬ್ಯೂಟಿನೇ ಕಾಣಿಸ್ಲಿಲ್ವಲ್ಲೋ. ದೇವ್ರ ಪಾಲಕಿ ನನ್ ಕಣ್ಣಿಗೆ ನಂದಿಕೋಲ್ ಕಂಡ ಮೇಲೆ ನಾನ್ ನಂದಿಕೋಲ್ ಹಾಕೋಬೇಕಂತಂದ ಹೇಳಿ ಕುಣಿಬೇಕಂತಂದ ಹೇಳಿ ಮುಂದ್ಕತ ಹೋದೆ. ಯಾರಾದ್ರೂ ಕೊಡ್ತಾರ ಇಸ್ಕೊಂಡು ಕುಣಿದ್ರಾತಂತಂದ ಹೇಳಿ ಅಷ್ಟೊಳಗ ನಮ್ ತಮ್ಮ ಎಲ್ಲಿ ಹೋದ್ನೋ ಕಾಣಿಸ್ಲಿಲ್ಲ. ಎಲ್ಲಿ ವಿಡಿಯೋ ಮಾಡ್ಬೇಕು ಅಂತಂದೇಳಿ ನನ್ಗೂ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಅಷ್ಟೊಳಗ ಪಾಲ್ಕಿ ಅಡ್ಡ ಬಂತೆ. ಇರ್ಲಿ ಬಿಡ ಅಂತಂದೇಳಿ ನೆಕ್ಸ್ಟ್ ಹುಡುಕೊಂಡು ಮುಂದೆ ಗುಡಿ ಹತ್ರ ಹೋದೆ. ಸ್ವಲ್ಪ ಮುಂದ್ಮೇಲೆ ಒಬ್ಬ ಅಣ್ಣ ಸಿಕ್ಕ. ಯಾರಾದ್ರೂ ಕೇಳಿದ್ರೆ ಕೊಟ್ಟೆ ಕೊಡ್ತಾರ, ಇಲ್ಲ ಅಂತಾನು ಇಲ್ಲ. ಅಣ್ಣನ್ ಕಡೆ ಇಸ್ಕೊಂಡು ಅಣ್ಣ ಸಪೋರ್ಟ್ ಮಾಡ್ದ ಹಾಕೊಂಡು ಇದು ತುಂಬಾ ದೊಡ್ಡದಾಗಿರ್ತೈತಿ, ಇದಕ್ಕಿನ್ನ ದೊಡ್ಡದು ಇರ್ತಾವು. ಅಣ್ಣ ಸ್ವಲ್ಪ ಸಪೋರ್ಟ್ ಮಾಡ್ದ, ಹಂಗೆ ಹಾಕೊಂಡು ಮುಂದಕ್ಕೆ ಬಂದ್ವಿ. ಇಲ್ಲಿ ಮಂಟಪ ಇತ್ತು, ಸ್ಟ್ರೈಟ್ ಆಗಿ ತಗೊಂಡ್ ಹೋಗಲ್ಲ, ಹಾಗಾಗಿ ಸ್ವಲ್ಪ ಬಗಸ್ಕೊಂಡು ತಗೊಂಡ್ ಹೋಗ್ಬೇಕಾಯ್ತು. ಅಣ್ಣ ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡ್ದ, ಹಂಗೆ ಅದನ್ನ ತಳಗಡೆ ಬಗಸ್ಕೊಂಡು ಮುಂದಕ್ಕೆ ಬಂದ್ವಿ. ನಂದಿಕೋಲ್ ಹಾಕೊಂಡು ಕೊಡದ್ಮೇಲೆ ಮನ್ಸಿಗೆ ಸಮಾಧಾನ ಅನಿಸ್ತಾ. ಆಮೇಲೆ ಎಲ್ಲ ಮುಗಿದ್ಮೇಲೆ ಇದನ್ನ ಸೈಡ್ ಇಡಕ್ಕಂತ ಹೋದ್ವಿ. ಇದನ್ನ ಹಾಕೊಂಡು ಕೊಡದ್ಮೇಲೆ ಏನೋ ಒಂಥರ ಖುಷಿ. ಇದನ್ನ ಆ ಕಡೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ಮುಂದೆ ಬಂದೆ. ಆ ಕಡೆ ನಾವು ಬರೋಷ್ಟೊಳಗ ಆಲ್ರೆಡಿ ಮುಗಿದ್ಬಿಟ್ಟಿದ್ದೆ. ನಮಗೆ ಗೊತ್ತಾಗಿರೋ ವಿಷಯ ಆಲ್ರೆಡಿ ಲೇಟ್ ಆದ್ಮೇಲೆ ಗೊತ್ತಾಗಿದ್ದೆ. ಒಂದು ಹಾಫ್ ಆನ್ ಅವರ್ ಇದ್ದಾಗ ಊರಿಂದ ಈ ಕಡೆ ಬಂದ್ವಿ. ಫಸ್ಟ್ ಟೈಮ್ ಬಂದಿರೋ ಜಾತ್ರೆಗೆ. ಜಾತ್ರೆ ಮಾಡಿದ್ರೆ ಜಾಸ್ತಿ ಜನ ಆಯ್ತಾರ, ಫುಲ್ ತುಂಬೈತಿ ಜಾತ್ರೆ. ಇವರೇ ನೋಡ್ರಿ ಬಳಗಾನೂರ್ ಅಜ್ಜಾರು. ಬಳಗಾನೂರ್ ಗುಡಿ ಐತಲ್ಲ, ಆ ಬಳಗಾನೂರ್ ಗುಡಿ ದೇವಸ್ಥಾನ ಇಲ್ಲೇ ಇರೋದು. ಈಗ ದೇವಸ್ಥಾನ ಕಡೆ ಹೋಗೋಣ, ಯಾವ ಥರ ಐತಿ ದೇವಸ್ಥಾನ ಆಗಿತ್ತು. ಜನ ರಶ್ ಆಗಿರ್ತಾರೆ ಅಂತಂದೇಳಿ ಸೈಡಿಗೆ ಪಾಳೆ ಮಾಡ್ಯಾರ. ನೀಟಾಗಿ ಪಾಳೆ ಹಚ್ಕೊಂಡು ಹೋಗ್ಬೇಕು. ಜಾಸ್ತಿ ಜನ ಆಗ್ಬಿಟ್ರೆ ಜನ ಒಬ್ಬರ ಮೇಲೆ ಬಿದ್ದು ಒದ್ದಾಡ್ಕೊಂಡು ಹೋಗ್ತಾರೆ. ಗೈಸ್, ದೇವ್ರ ಗುಡಿ ಎಂಟ್ರೆನ್ಸ್ ಈ ಥರ ಐತಿ. ಈ ಕಡೆ ಫುಲ್ ತುಂಬೈತಿ. ನಾವು ಆ ಕಡೆ ಪಾಳೆ ಹಚ್ಬೇಕು, ಪಾಳೆ ಹಚ್ಚಿ ಬರ್ರಿ.
ಇವರ ನೋಡ್ರಿ ಬಳಗಾನೂರ್ ಅಜ್ಜಾರ್ ಅಂತಂದ್ರ. ನೋಡಿದ್ರಲ್ಲ ಅಜ್ಜಾರಿಗೆ ಸ್ಪೆಟ್ ಆಗ್ಯಾರ, ಚಸ್ಮಾ ಆಗ್ಯಾರ. ಆದರೆ ಯಾಕಾಗ್ಯಾರ ಅಂತ ಗೊತ್ತಿಲ್ಲ. ಇದು ನೋಡ್ರಿ ಹೊರಗಡೆ ಹೆಂಗ್ ದೊಡ್ಡ ತೇರ್ ಐತಿ, ಒಳಗಡೆ ಹಂಗ ಸಣ್ಣ ತೇರ್ ಐತಿ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಸೂರ್ಯ ಆಯ್ತಾ, ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೇಕಾದ್ರೆ ಚಂದ್ರನ ಆಲ್ರೆಡಿ ಕತ್ಲಾಗಿ ಹೋಗ್ಬಿಟ್ಟಿದೆ. ದರ್ಶನ ಮುಗಿಸ್ಕೊಂಡು ಬರೋದು ಆ ಕಡೆ ಫಂಕ್ಷನ್ ನಡೆದೈತಿ, ಸ್ವಾಮಿಗಳು ಬಂದಾರ, ಬರೀ ಆ ಕಡೆ ಹೋಗೋಣಿಗ. ಎಲ್ಲ ಕಡೆನೂ ಬೆಂಕಿ ಬೆಂಕಿ ಬೆಂಕಿ, ಎಲ್ಲ ಕಡೆನೂ ಸಖತ್ತ ಲೈಟಿಂಗ್ ಹಾಕ್ಯಾರ. ಆರಾಮಾಗಿ ಜಾತ್ರೆ ಒಳಗೆ ಜಾತ್ರೆ ಆಗೈತಿ. ಲೈಟಿಂಗ್ಸ್ ನೋಡ್ಬಿಟ್ರೆ ಜಾತ್ರೆ ಒಳಗಡೆಲ್ಲ ಜಾತ್ರೆ ಆಗೈತಿ ಫುಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಜಾತ್ರೆ ಒಳಗೆ ಲೈಟಿಂಗ್ಸ್ ಇಂದ ಜಾತ್ರೆ ಆಗೈತಿ. ಲೈಟಿಂಗ್ ಮಾತ್ರ ಪ್ರತಿಯೊಂದು ಜಾಗದಾಗೂ ರೋಡ್ ತುಂಬ ಲೈಟ್ ಆಗ್ಯಾರ, ರೋಡ್ ಉದ್ದಕ್ಕೂ ಲೈಟ್ ಆಗ್ಯಾರ. 5 ಜನ ಸ್ವಾಮಿಗಳು ಬಂದಾರ, ಯಾರಂತ ಗೊತ್ತಿಲ್ಲ, ತೋರಿಸ್ತೀನಿ. ನೋಡಿ ಬಂದ ಈಗ ಇದನ್ನು ನೋಡಿದ್ರ ಇದು 2ನೇ ಕೊಪ್ಪಳ ಕಾರ್ಯಕ್ರಮ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಷ್ಟು ಚೆನ್ನಾಗಿ ಎಂತಹ ಜನ ದೊಡ್ಡ ಶಾಲೆ ಇದೆ ಅನ್ಸುತ್ತೆ. ಫುಲ್ ಶಾಲೆ ಫುಲ್ ಲೈಟ್ 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 ನೋಡ್ರಿ ಇಲ್ಲಿ. ಇದು ಸ್ಕೂಲು ಬಳಗಾನೂರೊಳಗೆ ಇಷ್ಟು ದೊಡ್ಡ ಸ್ಕೂಲ್ ಐತೆ ಅಂತ ಹೇಳಿ ಇವತ್ತು ನಾನು ನೋಡಿದ್ದೆ. ಇದೇ ಅಳಬೇಕಪ್ಪ ಅಂತಂದ್ರೆ ನಮ್ಮೂರು ಪಕ್ಕನೇ ಐತಿ. ಯಾವುದಂತ ತೋರಿಸ್ತೀನಿ. ಚಿಕ್ಕನಕೊಪ್ಪದ ಶ್ರೀ ಚನ್ನವೀರ ಶರಣರ ಹಿರಿಯ ಪ್ರಾಥಮಿಕ ಶಾಲೆ. ಹೇಳಬೇಕಪ್ಪ ಅಂದ್ರೆ ಇದು ನಮ್ಮೂರ ಪಕ್ಕಕ್ಕೆ ಇರೋದು. ಒಂದಿನೂ ಬಂದಿರಲಿಲ್ಲ. ಜಾತ್ರೆ ಐತಂತ ಹೇಳಿ ಬಂದಿದ್ದೆ. ಜಾತ್ರೆ ನೋಡ್ಕೊಂಡು ಫುಲ್ ದೇವ್ರು ನೋಡ್ಕೊಂಡು ಈ ಸ್ಕೂಲ್ ನೋಡ್ಕೊಂಡು ನೆಕ್ಸ್ಟ್ ಇನ್ನೇನು ನೋಡ್ಬೇಕು ತೋರಿಸ್ತೀನಿ ನೋಡ್ರಿ, ಹೋಗೋಣ. ನಮ್ಮ ತಮ್ಮ ಗ್ರೂಪ್ ಫೋಟೋ ಹೊಡೆಯತ್ತಾನ, ಯಾವ ಥರ ನಿಲ್ಬೇಕಂತಂದು ಹೇಳಿ ಕೊಡತ್ತಾನ. ಮುಗೀತಿಲ್ಲ, ಅವ್ನು ಹೊಡಿತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ. ಅವ್ರು ಇನ್ನೂ ಎಷ್ಟು ಫೋಟೋ ಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೂ ಬಂದ. ಆಟಾಡೋ ಅಂಥದ್ದು ಇಲ್ಲ, ಏನೋ ಸಣ್ಣ ಪುಟ್ಟ ಹುಡುಗರು ಆಟಾಡೋ ಅಂಥದ್ದು ಜಾಸ್ತಿ ಬಂದವು. ಅವು ಒಂದು 3-4 ಅದಾವು ಆ ಕಡೆ. ಜಾಸ್ತಿ ನಮ್ಮಂಥ ಹುಡುಗರು ಆಟಾಡೋ ಅಂಥವು ಅವು ಇಲ್ಲ. ಇಲ್ಲಿ ಬಂದ್ರ ಜಾತ್ರೆ ಮಾಡಿದ್ರ ಹೋದ್ರ. ದೊಡ್ಡದೇನೋ ಜೋಕಾಲಿ, ಆಮೇಲೆ ಡೈನಾಸರ್ಸ್ ಅಂಥ ದೊಡ್ಡದೇನೋ ಬಂದಿಲ್ಲ. ಸಣ್ಣ ಪುಟ್ಟ ಬಂದವು, ಸಣ್ಣ ಸಣ್ಣ ಹುಡುಗರು ಆಟಾಡೋ ಅಂತ ಅದಾವು ನೋಡ್ರಿ. ಇಲ್ಲಿ ಸಣ್ಣ ಸಣ್ಣ ಹುಡುಗರು ಆಟಾಡೋ ಅಷ್ಟೇ ಅದಾವು, ದೊಡ್ಡ ಹುಡುಗರು ಆಟಾಡೋ ಅವಿಲ್ಲ. ಜಾತ್ರೆ ಮಾತ್ರ ದೊಡ್ಡದಾಗೈತಿ, ಜಾತ್ರೆ ಮಾತ್ರ ದೊಡ್ಡದಾಗೈತಿ. ಏನದ ಜಂಪಿಂಗ್ ಎಲ್ಲ ಕಡೆ ಜಂಪಿಂಗ್ ಜಂಪಿಂಗ್. ಸಣ್ಣ ಸಣ್ಣ ಹುಡುಗರೆಲ್ಲ ಟನ್ ಟನ್ ಅಂತ ಗುಣಾಗತ್ತಾರ. ಪಾನ್ 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 ತೇರಂತೂ ನೋಡೋಕ್ಕಾಗಲಿಲ್ಲ, ತೇರು ಉದ್ದತ್ತಿನೂ ಹೋಗಲಿಲ್ಲ. ಅಟ್ಲೀಸ್ಟ್ ತೇರ ಕಡೆ ಆದರೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ. ಸಿಕ್ಕಿದ್ದೆ ಲೇಟಾಗಿ. ಸಬ್ಸ್ಕ್ರೈಬರ್ ಮಾಡಿ ನಮ್ಮ ಮನೆಗೆ. ಥ್ಯಾಂಕ್ಸ್ ಬೈ, ಥ್ಯಾಂಕ್ಸ್. ಏನಲ್ಲ ಐಡಿ ಬಸು ಕ್ರಿಯೇಷನ್ ಸ್ಪೇಸ್ ತಗೋದು. ಕ್ರಿಯೇಷನ್ CREATION ಹಾಂ ಅದೇ ಹಾಂ ಇದಾವೆ. ಫಾಲೋ ಮಾಡಿ. ಥ್ಯಾಂಕ್ಸ್ 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 ಥ್ಯಾಂಕ್ಸ್. ಹಾಂ ಫ್ಯಾನ್ಸ್ ಎಲ್ಲರೂ. ಗೈಸ್, ನೀವು ಮಾಡೋ ಒಂದು ಸಪೋರ್ಟ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸಪೋರ್ಟ್ ಮಾಡಿರಿ, ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಬಂದೀವಿ ಹುಡುಗರ ದರ್ಶನ ಒಂದಾದ್ಮೇಲೆ ನಮ್ಮ ತಮ್ಮ ಚಪ್ಪಲಿ ಹುಡ್ಕತ್ತಾನ. ನಮ್ಮ ತಮ್ಮ ಒಂದು ಚಪ್ಪಲಿ ಸಿಕ್ಕೈತಿ, ಇನ್ನೊಂದು ಚಪ್ಪಲಿ ಹುಡ್ಕತ್ತ ನೋಡ್ರಿ. ಇಲ್ಲಿ ಒಂದೇ ಕಾಲ ಚಪ್ಪಲಿ ಐತಿ. ನೋಡ್ರಿ ಚಪ್ಪಲ್ ಒಂದು ಇಲ್ಲಿ ಬಂದ್ಬಿಟ್ಟೈತೆ ಒಂದು ಚಪ್ಪಲಿ. ಇಲ್ಲಿ ಅಲ್ಲಿರೋ ಚಪ್ಪಲಿ ಇಲ್ಲಿ ಬಂದು ಬಿದ್ದೈತಿ. ರಿಕ್ವೆಸ್ಟ್, ಇಂಥ ಗದ್ದಲಾಗ ಮಾತ್ರ ಯಾವ ಕಾರಣಕ್ಕೂ ಬೈಕ್ ತರಕ್ಕೆ ಹೋಗ್ಬೇಡ್ರಿ, ಗಾಡಿ ತರಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ನಡ್ಕೊಂಬರ್ರಿ, ನಡ್ಕೊಂಡು ಹೋಗ್ರಿ. ಇಂಥ ಜಾಗದಾಗ ಏನಾದರೂ ಬೈಕ್ ತೊಗೊಂಬಂದ್ರಪ್ಪ ಅಂದ್ರೆ ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಗಾಡಿ ಇಲ್ಲೇ ಸಿಕ್ಕಾಕೊಂಡು ಒದ್ದಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಹೇಳಾಕತ್ತೀನಿ, ಎಲ್ಲರೂ ಹೋದ್ರಪ್ಪ ಅಂತಂದ್ರೆ ಗಾಡಿ ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ ಇಂಥ ಜಾಗದಾಗ.
ನೀವು ಅರ್ಧ ಜಾತ್ರೆ ನೋಡೋಕ್ಕಿಂತ ಈ ಜಾತ್ರೆ ಒಳಗೆ ಸಿಕ್ಕಾಕೊಂಡು ಗಾಡಿ ತೆಗೋದು ಎಲ್ಲಪ್ಪ ಅಂತ ಗಾಡಿ ತೆಗೋದು ಅಂತಂದೇಳಿ ಒದ್ದಾಡ್ಬೇಕಾಗುತ್ತೆ. ಹೇಳೇನಿ, ಟೈಮ್ ಸೇವ್ ಮಾಡ್ಕೊರಿ. ಜಾತ್ರೆ ಬಂದ್ರಪ್ಪ ಅಂತಂದ್ರೆ ಜಾತ್ರೆ ನೋಡ್ರಿ, ಅದನ್ನ ಬಿಟ್ಕೊಟ್ಟು ಗಾಡಿ ಎಲ್ಲಾದರೂ ಜಾತ್ರೆ ಒಳಗೆ ಸಿಗಿಸ್ಕೊಂಡು ಒದ್ದಾಡಕ್ಕೆ ಹೋಗ್ಬೇಡಿ. ಆಮೇಲೆ ಗಾಡಿ ಸಿಕ್ಕಾಕೊಂಡಪ್ಪ ಅಂತಂದ್ರೆ ಜಾತ್ರೆ ನೋಡೋಕ್ಕಾಗಲ್ಲ, ನಿಮ್ಮ ಗಾಡಿನೂ ತೆಗಿಯೋಕ್ಕಾಗಲ್ಲ. ಇನ್ನೊಂದು ಸಲ ನೋಡ್ರಿ ಲೈಟಿಂಗ್ ಯಾವ ಥರ ಐತಿ. ಓಕೆ, ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡತ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.